ಎಲ್ಲರಿಗೂ ನಮಸ್ಕಾರ. ನಾನು ರೇಖಾ ಕುಮಾರ್. ನನ್ನ ಕುಟುಂಬದೊಂದಿಗೆ ನಾನು ಹೋಗ್ತಾ ಇದ್ದೀನಿ ಮಧುಡಿ ವೀರಭದ್ರೇಶ್ವರ ಸ್ವಾಮಿಗೆ. ಸೊ ತುಂಬಾ ನನ್ನ ಅಪ್ಪನ ಮನೆ ದೇವ್ರದು. ಹಾಗಾಗಿ ನಮ್ಮ ಅಕ್ಕಂದ್ರು ಮತ್ತೆ ಭಾವಂದ್ರು ಎಲ್ಲರೂ ಒಟ್ಟುಗೂಡಿ ಮತ್ತೆ ಅವ್ರ ಮಕ್ಳುಗಳು ಮತ್ತೆ ಅವ್ರ ಸೊಸೆದಿರಿಬ್ರು ಅವ್ರ ಜೊತೆ ಸೇರ್ಕೊಂಡು ನಾವು ಹೋಗ್ತಾ ಇದೀವಿ ಮಧುಡಿ ವೀರಭದ್ರೇಶ್ವರಂಗೆ. ಸೊ ತುಂಬಾ ಚೆನ್ನಾಗಿದೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ಅಗಳಿ ವೀರಭದ್ರ ಸ್ವಾಮಿ. ತುಂಬಾ ಫೇಮಸ್ ವೀರಭದ್ರ ಅದು. ಈಗ ನಾವು ಮನೆ ದೇವರಿಗೆ ಹೋಗ್ತಾ ಇದೀವಿ. ಆ ಮನೆ ದೇವ್ರ ದರ್ಶನ ತುಮಕೂರಿನಿಂದ ಆಂಧ್ರ ಪ್ರದೇಶದಲ್ಲಿರುವಂತಹ ಅಂದ್ರೆ ನಮ್ಮ ಕರ್ನಾಟಕದ ಗಡಿ ಭಾಗವಾದ ಆಂಧ್ರ ಪ್ರದೇಶದ ಸ್ಟಾರ್ಟಿಂಗ್ ಅಲ್ಲಿ ಮಧುಡಿ ಅಂತಿದೆ. ಆ ಮಧುಡಿ ವೀರಭದ್ರ ಸ್ವಾಮಿ ಇದು. ಅಲ್ಲಿ ನಾವು ಮಹಾಪೂಜೆ ರುದ್ರಾಭಿಷೇಕ ಎಲ್ಲವನ್ನ ಹಮ್ಮಿಕೊಂಡಿದ್ವಿ ನಮ್ಮ ಕುಟುಂಬ ಜೊತೆ. ತದನಂತರ ಎಲ್ಲರದು ಫೋಟೋ ಸೆಷನ್ ಆಯ್ತು. ಅದಾದ್ಮೇಲೆ ಪ್ರಸಾದ ವಿನಿಯೋಗ ಕೂಡ ಮಾಡಿದ್ರು. ನಮ್ 4ನೇ ಅಕ್ಕ ಅವಲಕ್ಕಿ ಮತ್ತೆ ಹಣ್ಣನ್ನೆಲ್ಲ ಹಚ್ಚಿ ಸಿಹಿಯನ್ನ ಮಾಡಿದ್ರು. ಬಹಳ ಚೆನ್ನಾಗಿತ್ತು. ಎಲ್ಲರೂ ಅಲ್ಲೇ ಕುತ್ಕೊಂಡು ಎಲ್ಲರೂ ಅದನ್ನ ಸಿಹಿನ ತಿಂದು ಮತ್ತೆ ಅಲ್ಲಿರೋರ್ಗೆಲ್ಲ ಅದನ್ನ ಪ್ರಸಾದವನ್ನ ಹಂಚಿ ಬರ್ಲಾಯ್ತು. ಮತ್ತೆ ಪುರೋಹಿತರು ತುಂಬಾ ನಮ್ಗೆ ಕೋಆಪರೇಟ್ ಮಾಡಿದ್ರು. ಬೆಳಗ್ಗೆಯಿಂದ ಏಕಾದಶಿ ಆಗಿದ್ರಿಂದ ವಿಶೇಷ ಪೂಜೆಗಳಿತ್ತು. ಹಾಗಾಗಿ ಪಾಪ ಅವ್ರಿಗೆ ತುಂಬಾ ಸಾಕಾಗಿತ್ತು. ಆದ್ರೂ ಕೂಡ ನಮ್ಗೆ ಚೆನ್ನಾಗಿ ಪೂಜೆಯನ್ನ ಮಾಡಿಕೊಟ್ಟು ಅಷ್ಟು ದೂರದಿಂದ ಬರ್ತಿರಲ್ಲ ಪ್ರತಿ ವರ್ಷ ಅಂತ ಅಂತಿದ್ರು. ನಮ್ಮ ತಂದೆಯವರ ಮನೆ ದೇವರು ಇದು. ನಾವು ಪ್ರತಿ ವರ್ಷ ಏಕಾದಶಿಯಂದು ಈ ಮನೆ ದೇವರಿಗೆ ಹೋಗಿ ತದನಂತರ ನಾವು ಇನ್ನೊಂದು ಊರಿಗೆ ಪ್ರಯಾಣವನ್ನ ಬಯಸ್ತೇವೆ. ನಾವು ಅಗಳಿ ಮುಗಿಸ್ಕೊಂಡು ಈಗ ಬುಕ್ಕಾಪಟ್ನ ಅನ್ನೋ ಗ್ರಾಮಕ್ಕೆ ಹೋಗ್ತಾ ಇದೀವಿ. ಅಂದ್ರೆ ಶಿರಾ ತಾಲೂಕು. ಈಗ ನೀವು ನೋಡ್ತಾ ಇರೋ ವಿಡಿಯೋದಲ್ಲಿ ನಾನು ಓದಿದಂತ ಸರ್ಕಾರಿ ಶಾಲೆ ಬರ್ತಾ ಇದೆ. ಆ ಸರ್ಕಾರಿ ಶಾಲೆ ಪಕ್ಕ ಬಾವಿ ಬರ್ತಾ ಇದೆ. ಸಿಹಿ ನೀರಿನ ಬಾವಿ ಮಂಟಪ ಅಂತ ಹೇಳಿ ಕರಿತಾ ಇದ್ವಿ. ನಾವ್ ಅಲ್ಲೇ ಕುಡಿಯೋ ನೀರು ತಗೊಂಡ್ ಬಂದು ಕುಡಿತಾ ಇದ್ದಿದ್ದು. ಅದ್ ನಂಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಮತ್ತೆ ನಾವು ಹೋಗಿದ್ದು ಏಕಾದಶಿ ತೇರ್ ನಡೆಯುವಂತ ವಿಶೇಷ ಗಣಪತಿ ದೇವಾಲಯಕ್ಕೆ. ಉದ್ಭವ ಮೂರ್ತಿ ಅದು. ಅಲ್ಲಿ ತೇರ್ ಆಲ್ರೆಡಿ ಎಳೆದ್ಬಿಟ್ಟು ನಿಲ್ಸಿದ್ರು. ಎಳ್ದಾದ್ಮೇಲೆ ಹಾರವನ್ನ ಹರಾಜಾಗ್ತಾ ಇದ್ರು. ದೇವ್ರಿಗೆ ಹಾಕಿದಂತ ಹಾರವನ್ನ ಕೂಗ್ತಾ ಇದ್ರು. ಸೊ ನಾವು ಕೂಗೋಣ ಅಂತ ಹೇಳ್ಬಿಟ್ಟು ನಾವು ಒಂದ್ಸರಿ ಹರಾಜಲ್ಲಿ ಕೂಗಿದ್ವಿ. ಅದಾದ್ಮೇಲೆ ಎಲ್ಲರೂ ತೇರ್ ಎಳಿತಾ ಇದ್ರು ವಾಪಸ್ಸು ನಿಲ್ಲಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಅದನ್ನ ಒಂದಷ್ಟು ದೂರ ಅಕ್ಕನ ಮಕ್ಕಳು ಎಲ್ಲ ಸೇರ್ಕೊಂಡು ತೇರ್ ಎಳಿಯೋಣ ಅಂತ ಹೇಳ್ಬಿಟ್ಟು ಹಗ್ಗ ಇಟ್ಕೊಂಡು ತೇರ್ ಎಳಿಯಕ್ ಶುರು ಮಾಡಿದ್ವಿ. ಸೊ 5 ನಿಮಿಷ ನಾವು ಅಲ್ಲಿವರೆಗೂ ಎಳೆದ್ಬಿಟ್ಟು ಬಿಟ್ಟಾದ್ಮೇಲೆ ಒಳಗಡೆ ಹೋಗಿ ಗಣಪತಿ ದೇವಾಲಯಕ್ಕೆ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋದ್ವಿ. ಅದಾದ ನಂತರ ತೇರ್ ಮುಂದೆ ಒಂದು ಫೋಟೋ ಸೆಷನ್ ಆಗ್ಲೇಬೇಕು. ಸೊ ನಾವು ಒಂದು ಫೋಟೋ ತಕೊಂಡ್ವಿ. ಆ ಫೋಟೋ ತಕೊಂಡಾದ್ಮೇಲೆ ಒಳಗಡೆ ದರ್ಶನಕ್ಕೆ ಹೋದ್ವಿ. ಉದ್ಭವ ಮೂರ್ತಿ ನೀವು ನೋಡ್ತಾ ಇರ್ಬೋದು ಗಣಪತಿ. ಈಗ್ಲೂ ಕೂಡ ಅದು ಬೆಳೀತಾ ಇದೆ ಅಂತಾನೆ ಹೇಳ್ತಾರೆ ಪುರೋಹಿತರು. ನಾವು ಚಿಕ್ಕ ಹುಡುಗರಿಂದ ನೋಡಿರೋದಿದು. ಈಗ್ಲೂ ಕೂಡ ಬೆಳೀತಾ ಇದೆ. ಸೊ ಒಂದ್ ಗ್ರೂಪ್ ಫೋಟೋ ತಕೊಂಡ್ವಿ. ನಾವು ಊರವ್ರನ್ನೆಲ್ಲ ಸೇರ್ಕೊಂಡು. ಮತ್ತೆ ನನ್ನ ಕಸಿನ್ ಸಿಕ್ಕಿದ್ಲು ನೀಲಾ ಅಂತ. ಅವರು ಮತ್ತೆ ನಮ್ಮ ವಿಶೇಷವಾಗಿ ಗೌಡ್ರು. ಇವತ್ತು ಅವ್ರ ಗೌಡ್ರು ಮನೆಗ್ ಬಂದ್ವಿ ನಾವು. ಆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು. ನಮ್ ಗೌಡ್ರು ಮನೆಯಲ್ಲಿ ಯಾವಾಗ ವಿಶೇಷವಾಗಿರುತ್ತೆ. ಯಾಕಂದ್ರೆ ನಮ್ ತವ್ರ ಮನೆನ ಜ್ಞಾಪನ ಮಾಡಿಸೋದು ಅವರೇನೆ. ಪ್ರತಿಯೊಬ್ಬರಿಗೂ ಅರ್ಶಿನ ಕುಂಕುಮ ಕೊಟ್ಟು ಅವರಿಗೆ ಎಲ್ಲರಿಗೂ ಬಾಗ್ನ ತರ 500 ರೂಪಾಯಿ ದುಡ್ಡು ಕೂಡ ಕೊಡ್ತಾರೆ. ದುಡ್ಡಿನ ವಿಶೇಷ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವರು ನಮಗ್ ತೋರಿಸುವಂತ ಪ್ರೀತಿ ಕಾಳಜಿ ಇದೆಯಲ್ಲ, ಅದು ಬಹಳ ವಿಶೇಷ. ಇದಾದ್ಮೇಲೆ ಅವ್ರಿಗೆ ನಾವು ಟಾಟಾ ಬಾಯ್ ಅಂತ ಹೇಳಿ ಹೊರಟಿದ್ದು ಮರಡಿ ರಂಗನಾಥನ್ ಗುಡ್ಡಕ್ಕೆ. ಇದು ವಿಶೇಷ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಒಳ್ಳೆ ವಾತಾವರಣದಲ್ಲಿದೆ ಮರಡಿ ರಂಗನಾಥನ್ ಗುಡ್ಡ. ನೀವು ನೋಡ್ತಾ ಇರ್ಬೋದು. ಈಗ ಇನ್ನ ಗೋಪುರ ಕನ್ಸ್ಟ್ರಕ್ಟ್ ಆಗ್ತಾ ಇದೆ, ಹೊಸದಾಗಿ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಗಂಟೆ ಇತ್ತು, ಆ ಗಂಟೆ ಈಗ ತೆಗೆದ್ಬಿಟ್ಟಿದ್ದಾರೆ. ಆ ಗಂಟೆ ಇಲ್ಲ. ತುಂಬಾ ವಿಶೇಷವಾದ ವಾತಾವರಣದಲ್ಲಿ ಒಳ್ಳೆ ಗಾಳಿ ತಂಪು ಇದ್ರೊಳಗಿರುವಂತಹ ಮರಡಿ ರಂಗನಾಥನ್ ಗುಡ್ಡ. ನಾವು ಚಿಕ್ಕವರಿದ್ದಾಗ ಇಲ್ಲಿ ಟೀ ಮಾಡ್ಕೊಡ್ತಾ ಇದ್ರು. ಆ ಟೀಗೆ ಕಾಯಿ ಹಾಲನ್ನ ಬೆರೆಸ್ಬಿಟ್ಟು ಕೊಡೋರು. ಬಹಳ ಅದ್ಭುತವಾಗಿರೋದು. ನಾನ್ ನಮ್ಮ ಅಮ್ಮನ ಜೊತೆ ಈ ಒಂದ್ ಮರಡಿ ರಂಗನಾಥನ್ ಗುಡ್ಡದ ಜಾತ್ರೆಗೆ ಹೋಗ್ತಾ ಇದ್ದೆ. ಬೇಸಿಗೆ ರಜೆ ಬಂತು ಅಂದ್ರೆ ನಂಗೆ ಮರಡಿ ರಂಗನಾಥನ್ ಗುಡ್ಡ ಜ್ಞಾಪನ ಬರುತ್ತೆ. ಸೊ ಅದಾದ್ಮೇಲೆ ಹೋದ್ವಿ ದೇವಸ್ಥಾನಕ್ಕೆ ಒಳಗಡೆ. ಒಪ್ಪಿದೆ ನಿನ್ನ ಚಲುಮಾನವೇ, ಒಪ್ಪಿದೆ ನಿನ್ನ ಚಲುಮಾನವೇ. ಇದು ಮರಡಿ ರಂಗನಾಥನ್ ಗುಡ್ಡದ ಬಗ್ಗೆ ವಿಶೇಷವಾಗಿ ಏನಿದೆ ಅಂತ ಹೇಳಿ ನಮ್ಮ ಪುರೋಹಿತರು ಹೇಳ್ತಾರೆ, ಕೇಳೋಣ ಬನ್ನಿ. ಎಷ್ಟು ವರ್ಷ ಆಯ್ತು ಇದು ದೇವಸ್ಥಾನ ಶುರುವಾಗಿ?
ಹಂಪೆಯಿಂದ ಸಾಲಿಗ್ರಾಮ ಬಂತು. ಹಾಂ ಹಾಂ ಹಿಂದ್ಗಡೆ ರಂಗಸ್ವಾಮಿ ಸುಮಾರು 35 ವರ್ಷ ಆಗ್ತಿತ್ತು ಪ್ರತಿಷ್ಠಾಪನೆ ಮಾಡ್ತೀವಿ. ಹಾಂ 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 ಪ್ರತಿಷ್ಠಾಪನೆ ಆಗಿ. ಹಾಂ ಹಾಂ ಮೂಲ ವಿಗ್ರಹದ ಸಾಲಿಗ್ರಾಮನೇ ಮೂಲ ವಿಗ್ರಹ. ಓ ಸಾಲಿಗ್ರಾಮನೇ ಮೂಲ ವಿಗ್ರಹ. ರಂಗನಾಥ ಸ್ವಾಮಿನ ನೀವಿಲ್ಲಿ ನೆಲೆ ಮಾಡಿದ್ದೀರ. ಈ ಗುಡ್ಡದ ಹೆಸರು ಮರಡಿಗುಡ್ಡ. ಓ ಈ ಗುಡ್ಡದ ಹೆಸರು ಮರಡಿಗುಡ್ಡ. ನಾವು ಚಿಕ್ಕವರಿದ್ದಾಗ ಈ ದೇವಸ್ಥಾನ ನೋಡೋದಕ್ಕೆ ನಾವು ನಡ್ಕೊಂಡು ಬರ್ತಾ ಇದ್ವಿ. 5-6 ಕಿಲೋಮೀಟರ್ ಅಷ್ಟು ನಡೀತಾ ಇದ್ವಿ. ನಮ್ಮ ಅಮ್ಮ ನನ್ನನ್ನು ಕರ್ಕೊಂಬರೋರು. ಮರಡಿ ರಂಗನಾಥನ್ ಸ್ವಾಮಿ ದೇವಸ್ಥಾನದ ಪೂಜೆ ಮುಗ್ದಾದ್ಮೇಲೆ ಎಲ್ಲರಿಗೂ ತುಂಬಾ ಹೊಟ್ಟೆ ಹಸ್ತಿತ್ತು ಅಂತ ನಾವು ಚುರುಮುರಿ ಮಾಡಕ್ ಶುರು ಮಾಡಿದ್ವಿ. ನಾವು ವರ್ಷನೂ ಚುರುಮುರಿನೇ ಮಾಡೋದು ವಿಶೇಷವಾಗಿ. ಯಾಕೆಂದ್ರೆ ಆ ಗಾಳಿ ಬೀಸ್ತಾ ಇರುತ್ತೆ, ಸಣ್ಣಗೆ ಒಂದೊಂದು ಹನಿ ಬರ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ ಚುರುಮುರಿ ಜೊತೆಗೆ ಒಂದು ಕಾಫಿ. ಅಲ್ಲೇ ಪಾಪ ಇವ್ರು ಪುರೋಹಿತರು ಮತ್ತೆ ತುಂಬಾ ಜನ ಇದ್ದವರು ಅಡ್ಗೆ ತಿಂಡಿ ಎಲ್ಲ ಮಾಡಿದ್ರು. ಬಟ್ ನಮ್ಗೆ ಮಧ್ಯಾಹ್ನ ನಾವು ಸಂಜೆ ಹೋಗಿದ್ರಿಂದ ಮಧ್ಯಾಹ್ನ ಊಟ ಮಾಡಿದಿನ ನಮಗೆ ಸ್ವಲ್ಪ ಕರಗಿರ್ಲಿಲ್ಲ. ಬಟ್ ಸಂಜೆ ಚಳಿಗೆ ತುಂಬಾ ಚೆನ್ನಾಗಿ ಹೊಟ್ಟೆ ಹಸಿವಾಯ್ತು. ಹಾಗಾಗಿ ಚಿರ್ಮುರಿನೇ ಜಾಸ್ತಿ ತಿಂದ್ವಿ. ನೋಡ್ತಾ ಇರ್ಬೋದು ನೀವು, ನಾವಂತೂ ಅದ್ಭುತವಾಗಿ ಚಿರ್ಮುರಿ ಮಾಡ್ತೀನಿ. ಸೊ ನಾನೇ ಚುರುಮುರಿ ಮಾಡೋದು ಪ್ರತಿ ವರ್ಷ. ಅಲ್ಲಿ ಮಾವಿನಕಾಯಿ ಚುರುಮುರಿ ಈ ಸರಿ ನಮ್ದು ವಿಶೇಷವಾಗಿತ್ತು. ನನ್ನ ಅಕ್ಕನ ಮಕ್ಕಳು ಮತ್ತೆ ಸೊಸೆದಿರು ನನ್ನ ಅಕ್ಕಂದ್ರು ಎಲ್ಲ ಸಹಾಯ ಮಾಡಿದ್ರು. ಹಂಗಾಗಿ ಬೇಗ 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 ಚುರುಮುರಿ ಮಾಡಿ ಎಲ್ಲಾರು 2 ಪ್ಲೇಟ್ ಹಂಗೆ ತಿಂದ್ವಿ. ತಿಂದಾದ್ಮೇಲೆ ಮತ್ತೆ ಫೋಟೋ ಸೆಷನ್ ಆಯ್ತು. ಮತ್ತೆ ಅಲ್ಲಿ ಇಲ್ಲಿ ಪರಿಸರದಲ್ಲಿ ನಿಂತ್ಕೊಂಡು ಫೋಟೋಗಳು ತಕ್ಕೊಂಡ್ವಿ. ಬಹಳ ಅದ್ಭುತವಾದಂತಹ ಈ ಒಂದು ವಾತಾವರಣಕ್ಕೆ ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ಭೇಟಿ ಕೊಡಿ. ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಪುನೀತರಾಗಿ ಅಂತ ಹೇಳಕ್ ಇಷ್ಟಪಡ್ತೇನೆ. ನೀವು ಒಂದ್ಸರಿ ಹೋದ್ರೆ ಮತ್ತೆ ಮತ್ತೆ ಪ್ರತಿ ವರ್ಷ ಹೋಗ್ತಾನೆ ಇರುವಂತಹ ತಾಣ ಇದು. ಧನ್ಯವಾದಗಳು ಎಲ್ಲರಿಗೂ.